ಬೇಡ ಬೇಡ. ಬೇಡವಾ? ಸರಿ. ಹೌದು, ಏನ್ ವಿಷಯ? ಹಣ್ಣ? ಹಣ್ಣು ಅಲ್ಲ ಕಾಯು ಅಲ್ಲ, ಇದು ಮೊಟ್ಟೆ ಕಣೆ. ಅಯ್ಯ, ಇದಲ್ಲ ಮಾವ. ಹೋಗಿದ್ರಲ್ಲ ಮೆರವಣಿಗೆ, ಹುಡುಗಿ ಮನೆಯವ್ರು ಏನ್ ಹೇಳಿದ್ರು? ಓ, ನಿನಗೂ ಆ ಹುಡುಗಿ ಇಷ್ಟ ಆಗಿದ್ದಾಳಲ್ವಾ? ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಭಾರತಿ. ನೀನ್ ಯಾರಕ್ ತಾನೇ ಇಷ್ಟ ಆಗಲ್ಲ ಮಾವ? 10 ಊರು ಹುಡ್ಕಿದ್ರು ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗ ಸಿಗಲ್ಲ. ಅದ್ರ ಮೇಲೆ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಅಚ್ಚುಕಟ್ಟಾಗಿ ಮನೆ ಕೆಲಸ ಎಲ್ಲ ಮಾಡ್ತೀಯಾ, ನಿನ್ ತಮ್ಮಂದಿರನ್ನ ಪ್ರೀತಿಯಿಂದ ನೋಡ್ಕೋತೀಯ. ಹೀಗಿರೋವಾಗ ಒಂದು ಹುಡುಗಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಭಾರತಿ, ಇದೆಲ್ಲ ನೀನ್ ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಭಾರತಿ, ಏನೇ ಅಂದೆ ನಿನ್ಗೆ? ಏನೇ ಹೇಳ್ತೇನೆ ನಾನು? ನೀ ಬರ್ತಾ ಇದೀಯ ಇಲ್ವ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಇವನ್ ಜೊತೆ ನಿಂತ್ಕೊಂಡು ನಲ್ಲೆ ಹೊಡಿತಿದ್ದೇನೆ. ಅಪ್ಪಿ ತಪ್ಪಿ ನಿಮ್ಮಪ್ಪ ನನ್ನ ಅಣ್ಣನಾಗ ಹುಟ್ಟ ಎಲ್ಲೋ ನನ್ನ ಕರ್ಮ. ನಾಚಿಕೆ ಆಗಲ್ವಿನೇ? ನಾಚಿಕೆ ಆಗಲ್ವ ನಿನ್ಗೆ? ಪಾಪ ಅವಳು. ಏನಪ್ಪ ನನ್ ಮಗಳ ಮೇಲೆ ಅಷ್ಟೊಂದು ಕನಿಕರ ಹುಟ್ಟು ಬರ್ತಿದ್ಯೋ? ಯಾಕೆ? ನೀನು ಮದುವೆ ಮಾಡ್ಕೊಳಕ್ ಯಾವ ಹುಡುಗಿನೂ ಸಿಕ್ಕಿಲ್ಲ ಅಂತ ನನ್ನ ಮಗಳಿಗೆ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ಯಾ? ಅಮ್ಮ, ಮಾತಾಡ್ಬೇಡ ಅಮ್ಮ. ನಾನೇ ಮಾವನ್ನ ಮಾತಾಡ್ಸ್ಕೊಂಡ್ ಬಂದಿದ್ದು. ಬೈಬೇಡ ಅಮ್ಮ ಮಾವನ್ಗೆ. ನಾಚಿಕೆ ಆಗಲ್ವ ನಿನಗೆ? ನಾಚಿಕೆ ಆಗಲ್ವ ನಿನಗೆ? ಎಷ್ಟು ಸಾರಿ ಹೇಳಿದೀನಿ ಇವ್ನ ನೋಡ್ಬೇಡ, ಇವನ ಹತ್ರ ಮಾತಾಡ್ಬೇಡ ಅಂತ. ನನ್ ಮಾತಿಗೆ ಬೆಲೆ ಇಲ್ಲಲ್ಲ? ಯಾವಾಗ್ಲೂ ಅವ್ನ ನಿಂತ್ಕೊಂಡು ಮಾತಾಡ್ತಿರ್ತೀಯ? ನಿನ್ನ ಹೀಗೆ ಬಿಟ್ರು ಸಾಲ್ದು ಕಣೆ. ನಡಿ ಮನೆಗೆ, ನಡಿ ಮನೆಗೆ. ಅಪ್ಪ, ನೀನೇನಾದ್ರೂ ನಂಗೆ ಇಷ್ಟ ಇಲ್ದೆ ಮದ್ವೆ ಮಾಡ್ಸಿದ್ರೆ ನಾನ್ ಸತ್ ಹೋಗ್ತೀನಿ ಅಷ್ಟೇ. ಛೇ, ಸಾಯೋ ಮಾತೆಲ್ಲ ಆಡ್ಬಿಡ ಚಂದು. ಅಪ್ಪ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಪ್ಪ. ಪ್ಲೀಸ್ ಅಪ್ಪ, ನಂಗೆ ಮದ್ವೆ ಇಷ್ಟ ಇಲ್ಲಪ್ಪ. ಅಪ್ಪ ಪ್ಲೀಸ್. ಛೇ, ಓವರ್ ಆಯ್ತು. ಹಾ ಅಪ್ಪ, ನಾನು ಈ ಮದ್ವೆ ಆದ್ರೆ ನೆಮ್ಮದಿಯಾಗಿರಲ್ಲ. ನಿನ್ ಮಗಳು ಜೀವನ ಪೂರ್ತಿ ಕಷ್ಟಪಡೋದು ನೀನ್ ನೋಡ್ಬೇಕಾ ಹೇಳು? ಹಾ, ಇದು ಕರೆಕ್ಟ್ ಆಗಿದೆ. ನೀನ್ ಬರೀ ಆರ್ಕಿಟೆಕ್ಟ್ ಅನ್ಕೊಂಡಿದ್ದೆ, ಒಳ್ಳೆ ಕಲಾವಿದೆ ಅಂತ ಗೊತ್ತೇ ಇರ್ಲಿಲ್ಲ. ಏನ್ ಆಕ್ಟಿಂಗು, ಏನ್ ಡೈಲಾಗು, ಅಬ್ಬಬ್ಬಾ. ಅಪ್ಪ, ಅಮ್ಮ, ಯಾಕೆ ನೀವು ನನ್ನ ಸುಮ್ಮನೆ ರೇಗಿಸ್ಬೇಡಿ. ನಾನು ಈ ಮದ್ವೆ ಹೆಂಗ್ ಕ್ಯಾನ್ಸಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬೆಂಗಳೂರಿಂದ ವಾಪಸ್ ಬರೋಕ್ಕೂ ಮುಂಚೆ ಆರ್ಯನ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಈ ಮದ್ವೆ ಕ್ಯಾನ್ಸಲ್ ಮಾಡಕ್ ಏನಾದ್ರೂ ಒಂದು ಕಾರಣ ಹುಡುಕ್ಲೇಬೇಕು. ನನ್ಗೇನೋ ಆರ್ಯ ಅಂಥ ಕೆಟ್ಟವನೇನೋ ಅಲ್ಲ ಅಂತ ಅನಿಸ್ತಿದ್ಯಪ್ಪ. ಅದಕ್ಕೆ ನೀವು ಅವನ ಹತ್ರ 10 ನಿಮಿಷ, ಬರೀ 10 ನಿಮಿಷ ಮಾತಾಡಿ ನೋಡಿ. ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗತ್ತೆ. ಓ, 1 ಡೇ CM ತರ ಇದು 10 minutes ಫಿಯಾನ್ಸೆನಾ? ನಿಮ್ಗೆಲ್ಲಾನು ತಮಾಷೆನೆ. ಹೋಗಿ ಅದಕ್ಕೆ. ವೇಟ್ ಬ್ರೋ, ಒಂದೇ ಮೀಟಿಂಗ್ ನಲ್ಲಿ ಯಾರನ್ನೂ ಜಡ್ಜ್ ಮಾಡಕ್ಕಾಗಲ್ಲ. ಇವತ್ತು ಹೇಗಿದ್ರು ಅವ್ರನ್ನ ಮೀಟ್ ಮಾಡ್ತಿದ್ಯಾ ಅಲ್ವಾ? ನೋಡೋಣ, ಆಮೇಲೆ ಡಿಸೈಡ್ ಮಾಡುವಂತೆ. ಈಗ ಎಲ್ಲರೂ ನಿನ್ಗೋಸ್ಕರ ವೇಟ್ ಮಾಡ್ತಿದ್ರೆ ಬಾ ಹೋಗೋಣ. ಅರೆ ಬಾ ಚಂದು.
ಹಾಯ್ ಪುಟ್ಟ. ರೀ ನಿಮ್ಗೆ ಓಕೆನಾ? ಯಾಕೆ? ಅಲ್ಲ, ಹೈವೇಲಿ ಗಾಡಿ ಓಡಿಸೋವಾಗ ನಿದ್ದೆ ಬರೋ ಅಭ್ಯಾಸ ಇದೆಯಲ್ಲ ನಿಮ್ಗೆ, ಅದಕ್ಕೆ ಕೇಳ್ದೆ, ಓಕೆನಾ? ಏನು ನಿದ್ದೆ ಬರೋ ಅಭ್ಯಾಸನಾ? ಏನ್ ಹೇಳ್ತಾ ಇದ್ದೀರಾ? ಹೌದು ಹೌದು, ಇವರು ಗಾಡಿ ಓಡಿಸೋವಾಗ ಮಲಗ್ಬಿಡ್ತಾರೆ. ಏಯ್ ಹಾಗೇನಿಲ್ಲ ಅಮ್ಮ. ಅಯ್ಯಯ್ಯೋ, ಹಾಗೇನಾದ್ರೂ ಇದ್ರೆ ನೀನ್ ಮಾತ್ರ ಗಾಡಿ ಓಡಿಸ್ಬೇಡಪ್ಪ. ನನ್ ಮಗನ್ ಮದ್ವೆ ಮುಂಚೆ ಯಾವ ಅನಾಹುತನೂ ಆಗೋದ್ ಬೇಡ. ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ನೋ 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 ನೋ, ಹಾಗಿದ್ರೆ ಚಾನ್ಸ್ ತಗೊಳ್ಳೋದೇ ಬೇಡ, ನಾನೇ ಓಡಿಸ್ತೀನಿ. ಅಲ್ಲ ಆರ್ಯ ಅವ್ರೆ, ಆ ಥರ ಎಲ್ಲ ನೋ ನೋ ನೋ, ಪ್ಲೀಸ್ ಪ್ಲೀಸ್ ಗೆಟ್ ಆನ್. ಶೀಟ್. ಯಾವ ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡ್ತಾನ? ಕಾಮನ್ ಸೆನ್ಸ್ ಇಲ್ಲ. ಏಯ್ ಹೋಗೋ ಸೈಡ್ಗೆ, ರೋಡ್ ನಿಮ್ಮ ಅಪ್ಪಂದ. ಮೈ ಗಾಡ್, ಇದು ಇನ್ನ ಇಂಡಿಯಾದಲ್ಲಿ ಇದೆಯಾ? ಅದಕ್ಕೆ ನನ್ಗೆ ಇಲ್ಲಿ ಡ್ರೈವ್ ಮಾಡೋದಕ್ಕೆ ಇರಿಟೇಟ್ ಆಗೋದು. ಶಿಟ್. ಡಕೋಟ ಗಾಡಿಗಳನ್ನ ತಂದು ರೋಡ್ಗೆ ಇಳಿಸ್ತಾರೆ. ನಾನ್ ಸೆನ್ಸ್. ಚಂದು, ಏನಾಯ್ತು? ಗಾಡಿ ಯಾಕೆ ನಿಂತಿದೆ? ಅದಕ್ಕೆ ಇವನ್ ಗಾಡಿ ಓಡಿಸ್ತಿರೋದು ನೋಡ್ತಿದ್ರೆ ನಾವು ಬೆಂಗಳೂರಿಗಲ್ಲ ಯಮ್ನೂರ್ಗೆ ಹೋಗ್ತೀವಿ ಅನ್ಸ್ತಿದೆ. ಏನೇ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗುತ್ತರ ಹೇಳಿ. ಅಯ್ಯೋ ಅದಕ್ಕೆ ಯಮರಾಜನ್ ಊರು ಅಂತಿತ್ತು. ಬಿಡ್ತು ಚಂದು. ಹೋಗೋ ಸೈಡ್ಗೆ. ನೋಡಿದ್ರೆ ಅದಕ್ಕೆ ಹಂಸ ಮೇಲೂ ಹಾರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ, ನೀನಿದ್ಯಾ ಅಂತ ಹಾರಿಸ್ತಿರ್ಬೋದು ಬಿಡು ಚಂದು. ಈ ಟೈಮಲ್ಲೂ ಕಾಮಿಡಿ ಬೇಕಾದ್ಕೆ. ಸಾಯಕ್ಕೆ ಬರ್ತೀರ ರೋಡ್ಗೆ? ಒಳ್ಳೆ ಮೆಂಟಲ್ ತರ ಸುಮ್ಮನೆ ಬ್ರೇಕ್ ಹಾಕ್ತಿದ್ದಾನೆ. ದಾರಿ ಉದ್ದಕ್ಕೂ ಬೈಕೊಂಡೆ ಓಡಿಸ್ತಾ ಇದ್ದಾನೆ ನೋಡಿ. ಸೈಡ್ಗೆ ನಡಿಯೋ, ಸೈಡ್ಗೆ ನಡಿ. ಅಯ್ಯೋ ಚಂದು, ಆಸ್ಟ್ರೇಲಿಯಾದಲ್ಲಿ ಸ್ಟೇರಿಂಗ್ ಅಪೋಸಿಟ್ ಸೈಡ್ ಇರುತ್ತೆ ಅನ್ಸುತ್ತೆ, ಅದಕ್ಕೆ ಪಾಪ ಇಂಡಿಯಾದಲ್ಲಿ ಓಡಿಸೋದಕ್ಕೆ ಕಷ್ಟ ಆಗ್ತಿರ್ಬೋದು. ಎಂಥದ್ದು ಇಲ್ಲ ಅದಕ್ಕೆ, ಅಲ್ಲೂ ರೈಟ್ ಸೈಡ್ ಸ್ಟೇರಿಂಗೇ ಇರೋದು. ಅದಕ್ಕೆ ನೋಡಿ, ಈಗಲೂ ಟೈಮ್ ಇದೆ, ಅಣ್ಣನ ಗಾಡಿ ಓಡ್ಸಕ್ ಹೇಳಿ. ನನ್ಗೇನು ಇಲ್ಲ, ನಿಮ್ಮ ಅಣ್ಣಂಗೆ ನಾನು ಹೇಳ್ತೀನಿ. ಆ ಗಾಡಿ ಓಡಿಸಿದ್ರೆ ಹಾರಿಯ ಬಂದು ನಿನ್ ಪಕ್ಕ ಕೂತ್ಕೊಳ್ತಾನೆ. ನಿಮ್ಗದು ಓಕೆನಾ? ಅಯ್ಯಯ್ಯೋ ಇಲ್ಲಪ್ಪ, ಅದಕ್ಕಿಂತ ಯಮ್ನೂರೇ ವಾಸಿ. ತಗೋ ತಗೋ ತಗೋ, ಬಿಸಿ ಇದೆ ಬಿಸಿ ಇದೆ, ತಗೊಳ ಕಡ್ಡಿ. ಸಾಕು. ನಂಗೂ ಸಾಕು. ಅಣ್ಣ, ಬ್ರೋಕರ್ ಏನಾದ್ರು ಕಾಲ್ ಮಾಡಿದ್ರಾ? ನೀನೇ ಒಂದ್ಸಲ ಮಾಡ್ಬೇಕಿತ್ತು. ಇಲ್ಲ ಕಣ, ನಾನೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಅವರೇ ಮಾಡ್ಲಿ ಬಿಡು. ನೀನ್ ಅನ್ನ ಬಿಟ್ರೆ ಒಳ್ಳೇದು. ಬಿಡೋಣ. ಏಯ್, ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ನೋ. ಏನ್ ಮಾತಾಡಿದ್ರು ಉಲ್ಟಾ ಮಾತಾಡ್ಬೇಡ. ಏಯ್, ನಾನೇ ನಿನಗೆ ಹೇಳಿದ್ನೇನೋ? ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಅಣ್ಣನ ಬಗ್ಗೆ ಅಣ್ಣನ ಬಗ್ಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನೋ. ಅಣ್ಣ ಹೇಳಿದ್ರು ನೀನ್ ಯಾಕೆ ಮಾತಾಡ್ತೀಯಾ? ನಿನಗೆ ಹೇಳಿದ್ನೇನೋ, ನಾನು ಅಣ್ಣನ ವಿಚಾರ ಈ ವಿಷಯ ಯಾಕೆ ಕಿತ್ತಾಡ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ನಿರೋ ಮಾತೇ ಇಲ್ಲ ಅಣ್ಣ. ಯಾಕೋ? ಅಲ್ಲಿ ನೋಡು ಯಾರು ಬರ್ತಿದ್ದಾರೆ ಅಂತ. ಬ್ರೋಕರು. ಕಾಫಿ ತರ್ತೀನಿ ರೀ. ಇರಪ್ಪ, ಏನು ಬೇಡ. ಏನಣ್ಣ, ಮನೆಯವ್ರಿಗೂ ಬಂದ್ಬಿಟ್ಟಿದ್ದೀರಾ? ಹುಡ್ಗಿ ಮನೆಯವ್ರನ್ನ ಸರಿಯಾಗಿ ಬೆಂಡೆತ್ತದ್ರಾ? ಹೇಯ್, ಸುಮ್ನೆ ತಟ್ಟೆ ಖಾಲಿ ಮಾಡೋ. ದೊಡ್ಡೋರು ಇಲ್ಲಿ ಮಾತಾಡ್ತಿದಾರ ತಾನೆ. ಮಂಜಣ್ಣ, ನೀವ್ ಹೇಳಿ. ಏನ್ ಹೇಳಪ್ಪ, ನೀವಂತೂ ಫೋನೇ ಮಾಡೋದಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅಯ್ಯೋ, ಫೋನ್ ಮಾಡೋಣ ಅಂತ ಅನ್ಕೊಂಡ್ವಿ, ಅಣ್ಣನೇ ಅವಸರ ಮಾಡ್ಬೇಡ ಅಂದ, ಅದಕ್ಕೆ ಸುಮ್ನಾದ್ವಿ.
ಹೇಗಿದ್ರು ಹುಡುಗಿ ಕಡೆಯವ್ರು ಬೇಡ ಅಂದಿರ್ತಾರೆ, ಅದನ್ನ ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ಯಾ? ಏ ಮುತ್ತು, ಅವ್ನ್ ಕಾಸು ಹೇಳ್ದಾಗ ಕೊಡ್ಬೇಡ ಕಣ. ಯೋ ಸ್ವಲ್ಪ ಸುಮ್ಮನೆ ಕೂತ್ಕೋತ್ಯಾ? ಮಂಜಣ್ಣ ಏನೇ ಇದ್ರು ನೇರವಾಗಿ ಹೇಳಿ. ಅಣ್ಣ ಅಡ್ಗೆ ಮನೆಗೆ ಹೋಗಿದ್ದವ್ರಿಗೆ ಇಷ್ಟ ಆಗ್ಲಿಲ್ವಾ? ಅದೆಲ್ಲ ಇಷ್ಟ ಆಗಿರುತ್ತೆ. ಈ ಮನೇಲಿ ಯಾರು ಹೆಂಗಸರು ಇಲ್ಲ ಅಂತ ಇಷ್ಟ ಆಗದೆ ಇರ್ಬೋದಾ? ನೆಂಟ್ರೆಲ್ಲ ಇದಾರೆ ಅಂತ ಹೇಳಿದೀವಲ್ಲ, ಆದ್ರೂ ಬೇಡ ಅಂದ್ರ? ನೀವೆಲ್ಲ ಯಾವ ಮನಸ್ಥಿತಿಲಿದ್ದೀರಾ ಅಂತ ನನಗೆ ಅರ್ಥವಾಗುತ್ತೆ. ನಾನು ಹೇಳೋ ವಿಷಯ ನಿಮಗೆ ಶಾಕಿಂಗ್ ಆಗ್ಬೋದು. ನಿಮ್ಮ ಹೃದಯನ ಗಟ್ಟಿಯಾಗಿ ಇಟ್ಕೊಂಡು ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳ್ಕೊಳ್ಳಿ. ಹುಡುಗಿಗೆ ಹುಡುಗ ಓಕೆ ಅಂತೆ. ಮೊದ್ಲೇ ಗಂಟಲ್ಲ ಆಗ್ಬಿಟ್ಟ ಮುಂಜಾನ ಎಂತ ಸ್ವೀಟ್ ನ್ಯೂಸ್ ಹೇಳಿದ್ರೆ, ಬೇಗ ತಗೊಂಬರ ಸಕ್ಕರೆನಾ. ಸ್ವಲ್ಪ ಇರಪ್ಪ. ಹುಡುಗಿ ಕಡೆಯವರು ಓಕೆ ಹೇಳಿದ್ರು, ಆದ್ರೆ ಆದ್ರೆ ನಾಳೆ ಅವರು ನಿಮ್ ಮನೆ ನೋಡಕ್ ಬರ್ತಾರಂತೆ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಲ್ಲಿ. ಇದನ್ನ ಹೇಳಕ್ ಮೊದ್ಲು ಸುಮ್ಮನೆ ಬಂದು ದುಡ್ಡು ಇಸ್ಕೊಂಡು ಹೋಗೋದಾಗಿತ್ತಲ್ಲ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ಅಳುವುದೋ ನಗುವುದೋ ಈಗ ನಾನು ಏನು ಮಾಡಲಿ. ಈ ಮನೆ ಪದ್ಧತಿ ಅಣ್ಣ ಅದು. ಏನಾದ್ರೂ ಒಳ್ಳೆ ಅಪ್ಶಕ್ನ ಮಾತಾಡೋದು. ಆದ್ರೆ ಈ ಸಲ ಈ ಸಂಬಂಧ ಹಾಳಾಗಕ್ ನಾವು ಬಿಡ್ಬಾರ್ದು. ಅದೇನಾದ್ರೂ ಸರಿ, ಅವ್ರು ಬರೋ ಮೊದ್ಲು ಈ ಮನೆ ರೆಡಿ ಮಾಡ್ಸೋಣ. ನೋಡಿದ್ಯಣ್ಣ, ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಅಂತಿದ್ದಾನೆ, ಇವತ್ತು ಮನೆ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾನೆ. ಇನ್ನೇನು ಈ ಮನೆ ರೆಡಿ ಮಾಡಿಸೋದೆ, ಹಣ್ಣನ್ ಮದ್ವೆ ಮಾಡೋದೆ. ನೆಕ್ಸ್ಟ್ ತಿಂಗಳು ಅದಕ್ಕೆ ಕೈಲಿ ದೋಸೆ ಅಲ್ಲ, ಮಸಾಲೆ ದೋಸೆ ಮಾಡಿಸ್ಕೊಂಡು ತಿನ್ನೋದೆ. ತಿನ್ನೋಣ ಬಿಡೋಣ. ಹರಸಿದರೆ ಪುಷ್ಪಾಂಜಲಿ, ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ. ಗಾಡಿ ಸ್ಟಾರ್ಟು ಆಗ್ತಾ ಇಲ್ಲ, ಪಿಕಪ್ಪು ಇಲ್ಲ. ಸ್ವಲ್ಪ ಸರ್ವಿಸ್ ಚೆನ್ನಾಗಿ ಮಾಡ್ಕೊಡಪ್ಪ. ಮಾಡ್ಕೊಡ್ತೀನಿ ಬಿಡಿ. ಬುಲಿ ಹತ್ರ ಕೀ ಕೊಟ್ಟೋಗಿ. ಬುಲಿ ಬುಲಿ, ಬುಲೆಟ್ ನಮ್ಮ ಅಣ್ಣಂಗ್ ಮಾತ್ರ ಬುಲ್ಲಿ ಅಂತ ಕರೆಯಕ್ ಪರ್ಮಿಷನ್ ಇರೋದು. ಸಾರಿಯಪ್ಪ, ತಪ್ಪಾಯ್ತು. ತಗೋ ಕೀನ. ಯಾವ್ದು ಗಾಡಿ? ಇದೇ ಗಾಡಿ. ಈ ಗಾಡಿ ನೀನು ಮಾರಿಲ್ವ ಮಾರೆ? ನಮ್ಮ ಮಾವ ಕೊಟ್ಟಿದ್ದು. ನಿನ್ನ ಮಾವ ಸತ್ತೋಗಿ 20 ವರ್ಷ ಆಯ್ತಲ್ಲ ಮಾರೆ. ಬದುಕಿನ ಮಾವನ್ನ ಈಗಲೇ ಸಾಯಿಸ್ತಾರೆ. ತಗೋದ್ ಬಿಟ್ಟ ಅಂದ್ರೆ ಕೆಲಸ ನೋಡೋದ. ತಲ ಆಟ ನನ್ನ ಮಗನೇ, ಮಾಡ್ತೀನಿ ನಿನಗೆ. ಅಣ್ಣ, ಇವ್ರ ಮಾವ ಸತ್ತೋಗಿ 20 ವರ್ಷ ಆಗ್ಲಿಲ್ವಾ? ಏಯ್ ಬುಲಿ, ಮಾಡೋ ಕೆಲ್ಸದ ಕಡೆ ಗಮನ ಕೊಡು. ನೀನು ಅದನ್ ಬಿಟ್ಟು ಇನ್ನೆಲ್ಲ ಮಾಡ್ತೀಯ. ಬುಲಿ, ಸುತ್ಕೆ ಕೊಡು. ಅಣ್ಣ, ಸುತ್ತಿಗೆ ಅಲ್ಲ, ಅತ್ತಿಗೆ. ಸುತ್ಕೆ ಕೊಡು ಅಂದ್ರೆ ಏನೋ ಮಾಡ್ತಿದ್ಯಾ? ಏಯ್ ಬುಲಿ, ಏಯ್ ಬಿಡೋ, ಸುತ್ಕೆ ಕೊಡು. ಏಯ್ ಬುಲಿ, ಕೆಲ್ಸ ಇಲ್ಲ ಬಿಡೋ. ಏಯ್
ಕೈ ಕೊಡು. ಪ್ರೀತ್ಸೋ ಹುಡುಗನ ಹತ್ರ ಕೈ ಕೊಡು ಅಂತ ಕೇಳ್ಬಾರ್ದು ಅತ್ತಿಗೆ. ಯಾರ ನಿನ್ ಅತ್ತಿಗೆ? ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀನಿ, ಬೀಳ್ಸ್ಬಿಟ್ಟಲ್ಲೋ. ಬುಲಿ, ನಾನ್ ಕೆಲ್ಸ ಮಾಡುವಾಗ ಯಾರ ಹತ್ರನು ಮಾತಾಡಲ್ಲ. ಹೌದು ಅತ್ತಿಗೆ, ನೀವು ಸಾಯಂಕಾಲ ಬನ್ನಿ. ಏನ್ ಅವಳ ಹತ್ರ ಮಾತಾಡೋದ್ ನೀನು? ಮೊದ್ಲು ಕಳ್ಸೋ ಅವಳನ್ನ. ಹೋಗ್ಬೇಡ ರಣಧೀರ ಕಂಠೀರವ. ನಿಮ್ ಅಣ್ಣಂಗೆ ಹೆಣ್ಣೋಡಕ್ ಹೋಗಿದ್ರಲ್ಲ, ಏನಾಯ್ತು? ಅದ್ರ ಬಗ್ಗೆನೆ ಕೇಳ್ಕೊಂಡ್ ಹೋಗೋಣ ಅಂತ ಬಂದೆ ಅಷ್ಟೇ. ಅದನ್ನ ಕಟ್ಕೊಂಡು ನಿನ್ಗೇನು? ನಿಮ್ ಅಣ್ಣಂಗ್ ಮದ್ವೆ ಆದ್ರೆ ತಾನೆ ನೆಕ್ಸ್ಟ್ ನಮ್ದಾಗೋದು. ಇನ್ನು ಎಷ್ಟ್ ದಿನ ಅಂತ ಕಾಯ್ಬೇಕು? ಮೊದ್ಲು ಇವಳನ್ನ ಇಲ್ಲಿಂದ ಹೋಗ್ ಕೇಳೋ. ಇವಳು ಹೋದ್ಮೇಲೆ ಕಾಲ್ ಮಾಡು, ಅವಾಗ ಬರ್ತೀನಿ. ಅಲ್ಲ ಅತ್ತಿಗೆ, ನೀವ್ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿದ್ರು ಅಣ್ಣ ಯಾಕೆ ಮುಖ ಸಿಂಡ್ರಿಸ್ಕೊಂಡು ಹೋಗ್ತಾನೆ? ಮುಖ ಸಿಂಡಿಸ್ಕೊಂಡಲ್ಲ, ನನ್ ಕಣ್ ಭಯ ಬಿದ್ದು ಹೋಗಿದ್ದು. ಹೋಗ್ಲಿ ಹೋಗ್ಲಿ, ಎಲ್ಲೋಗ್ತಾನೆ? ಗ್ಯಾರೇಜ್ಗೂ ಬರ್ಬೇಕು, ನನ್ ಮ್ಯಾರೇಜು ಆಗ್ಬೇಕು. ಅಮಿತ್ ಭಾಯ್, ಹೊರಗಡೆ ಕೆಲಸ ಎಲ್ಲ ಬೇಗ ಮುಗಿಸ್ಬೇಕು. ಅಣ್ಣ ಬರೀ ಹೊರಗಡೆ ಮಾತ್ರನಾ? ಮತ್ತೆ ಹೊರಗಡೆ ಕೆಲಸ ಮುಗಿಲಿರು, ಆಮೇಲೆ ಒಳಗಡೆ ನೋಡ್ಕೋಣ. ಮನೆಗೆ ಬಂದವರು ಇದು ನೋಡಿ ಸಮಾಧಾನ ಆದ್ರೆ ಅಷ್ಟೇ ಸಾಕು. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಮನೆಗೇನೋ ಒಳ್ಳೇದಾಗ್ತಿದೆ, ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಅಣ್ಣ ನಿನ್ಗವ್ರ ಬಗ್ಗೆ ಗೊತ್ತು ತಾನೆ, ಯಾವತ್ತೊಂದಿನ ಮನೆ ರೆಡಿ ಮಾಡಿಸ್ಲೇಬೇಕು. ನೀನ್ ಬಾ ಬೈ, ನೀವು ಶುರು ಮಾಡಿ. ಅಣ್ಣ ಆಚೆಗಡೆ ಪೇಂಟ್ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಒಳಗೆಲ್ಲ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತಲ್ವಾ ಅಣ್ಣ? ಯಾವನವನು ನಮ್ಮನೆ ಮೇಲೆ ಕೈ ಮಾಡಿ ಪೇಂಟ್ ಮಾಡ್ತಿರೋನು? ಬಾರ ಈ ಕಡೆಗೆ. ಈ ಮನೆ ಮೇಲೆ ಕೇಸ್ ಇದೆ ಅಂತ ಗೊತ್ತು ತಾನೆ, ಏನ್ರ ಮಾಡ್ತಾ ಇದ್ದೀರಾ? ನೋಡಪ್ಪ, ಯಾಕೆ ಕೂಗಾಡ್ತಿದ್ದೀರಾ? ಬನ್ನಿ ಒಳಗೆ ಕುತ್ಕೊಂಡು ಮಾತಾಡ. ಬನ್ನಿ ಬಿಡ ಕೈನ. ನೀವುಗಳಿರೋ ಮನೆ ಒಳಗಡೆ ಯಾವನ ಬರ್ತಾನೆ? ಮನೆ ಮೇಲೆ ಕೇಸ್ ಇರುವಾಗ ಹೆಂಗ ಕೈ ಹಾಕಿದ್ರಿ? ನಮ್ಮನ್ನ ನಾವು ರೆಡಿ ಮಾಡಿಸ್ಕೊಳಕ್ಕೆ ಯಾವನ್ನ ಕೇಳ್ಬೇಕು? ನಿಮ್ಮನೇನ? ಯಾವನ ಹೇಳಿದ್ದು ನಿಮ್ಮನೆ ಅಂತ? ಈ ಕೊಲ್ಗಡ್ಕ ಅಪ್ಪನ? ನೋಡ, ಇದು ನನ್ನ ತಂಗಿ ಮನೆ, ನನ್ನ ಮನೆ. ನಿಮ್ಮನ್ನೆಲ್ಲ ಇಲ್ಲಿ ಇರೋಕ್ ಬಿಟ್ಟಿದೆ, ತಪ್ಪಾಯ್ತು. ಯಾರಿರಾಕ್ ಬಿಟ್ಟಿರಿ? ಹರಿ ಹರಿ ನೋಡಪ್ಪ, ತೆಂಗಿನ ತೋಟ ನಿಮ್ಗೆ, ದೊಡ್ಡ ಮನೆ ಅತ್ತೆಗೆ, ಹಾಗೆ ಈ ಮನೆ ನಮ್ಗೆ ಅಂತ ತಾನೆ ತಾತ ಬರ್ದಿಟ್ಟಿರೋದು. ಆದ್ರೂ ಕೋರ್ಟಲ್ಲಿ ಕೇಸ್ ಹಾಕಿದಿರಲ್ಲ. ಆಗ್ದೆ ಮತ್ತೆ ಕೊಲೆಗಾರ ಅವನ ಮಕ್ಕಳಿಗೆ ಒಂದಡಿ ಜಾಗನೂ ಸಿಗ್ಬಾರ್ದು ಅಂತಾನೆ ಕೋರ್ಟ್ ಇಂದ ಆರ್ಡರ್ ತಂದಿರೋದು. ಕೋರ್ಟ್ ಇನ್ನು ಯಾವ ಆರ್ಡರ್ನು ಪಾಸ್ ಮಾಡಿಲ್ಲ, ನೆನ್ಪಿರ್ಲಿ. ಹಾಗೆ ಮನೇನ ರಿಪೇರಿ ಮಾಡಬಾರ್ದು ಅಂತಾನು ಇದೆ, ನೆನ್ಪಿರ್ಲಿ. ನೋಡಪ್ಪ ಅತ್ತೆ, ನಾವೇನ್ ಮನೆ ಮಾರಾಟಕ್ಕೆ ಇಟ್ಟಿದೀವ ಅಥವಾ ಒಡೆದಾಕ್ತಿದೀವ? ಏನೋ ಗಿರಾಕ್ ಅನುಕೂಲ ಆಗ್ಲಿ ಅಂತ ಒಂಚೂರು ರಿಪೇರಿ ಮಾಡಿಸ್ತಿದೀವ ಅಷ್ಟೇ. ಅದಾಗ್ಬಾರ್ದು ಅಂತಾನೆ ಹೇಳ್ತಿರೋದು ಕಣೋ. ಯಾವನ ಬೆಂಟ್ ಮಾಡ್ತಿರೋನು, ಯಾವನ್ ಪೇಂಟ್ ಮಾಡ್ತಿರೋನು? ಅರೆ ಅತ್ತೆ, ಯಾವನಾರ ಗೋಡೆ ಮೇಲೆ ಕೈ ಇಟ್ಟು ಕೈ ಕತ್ತರಿಸಾಕ್ಬಿಡ್ತೀನಿ. ಯಾರೇ ಕೂಗಾಡಲಿ,
ನೋಡ್ದೋಳಪ್ಪ, ಇದು ನಮ್ಮನೆ, ನಮ್ಗೆ ಹೆಂಗ್ ಬೇಕೋ ಹಂಗ್ ರೆಡಿ ಮಾಡಿಸ್ಕೋತೀವಿ. ನಿಮ್ ಕೈಲಿ ಅದೇನಾಗುತ್ತೋ ಮಾಡ್ಕೊಳ್ಳಿ. ಏನೋ ಕೋರ್ಟ್ ಕೇಸ್ ತಾನೆ, ಅದನ್ನ ನಾವ್ ಎದುರಿಸ್ತೀವಿ. ಅಮಿತ್ ಭಾಯ್, ನೀವ್ ಕೆಲಸ ಶುರು ಮಾಡಿ. ಅದ್ ಹೇಗ್ ಕೆಲಸ ಶುರು ಮಾಡ್ತಾರೆ ನಾನು ನೋಡ್ತೀನಿ ಕಣ್ರ. ನಮ್ಮ ಮನೇನ ಹಾಳು ಮಾಡ್ತವ್ರೆ, ಬೇಗ ಬನ್ನಿ ಅಂತ ಫೋನ್ ಮಾಡೋ ಫೋನ್. ಅಣ್ಣಂಗೆ ಕಡೆಗೂ ಒಂದ್ ಸಂಬಂಧ ಓಕೆ ಆಗಿದೆ. ಹೆಣ್ಣಿನ ಕಡೆಯವರು ಮನೆ ನೋಡೋದಕ್ ಬರ್ತಾ ಇದಾರೆ. ತಾನೇ ಪೇಂಟ್ ಮಾಡ್ತಾ ಇರೋದು, ದಯವಿಟ್ಟು ಬಿಟ್ಬಿಡಿ ಅತ್ತೆ. ಯಾರೋ ನೀನ್ ಅತ್ತೆ? ಯಾರ್ ನೀನ್ ಅತ್ತೆ? ನಿಮ್ಗೆ ಸವಾಸ ಬೇಡ ಅಂತ ತಾನೆ ನಿಮ್ಮಿಂದ ದೂರ ಹೋಗಿ ಮನೆ ಮಾಡಿರೋದು. ಇನ್ ಒಂದು ಸಾರಿ ಅತ್ತೆಗಿತ್ತೆ ಅಂದ್ಯೋ ಮೊನ್ನೆ ಸಿಗ್ದಾಕ್ಬಿಡ್ತೀನಿ ನಿನ್ನ. ದಯವಿಟ್ಟು ಅವನ್ಗೇನು ಅನ್ಬೇಡಿ, ಪಾಪ ಚಿಕ್ಕ ಹುಡ್ಗ ಅವನು. ಈಗೇನು ಕೆಲ್ಸ ನಿಲ್ಬೇಕು ಅಷ್ಟೇ ತಾನೆ. ಸರಿ, ನಿಲ್ಲುತ್ತೆ, ಕೆಲ್ಸ ನಡೆಯಲ್ಲ. ಅಮಿತ್ ಬಾಯ್ ಹೊರಡಿ, ಆಮೇಲೆ ಸಿಗ್ತೇನೆ. ನಾವಿಲ್ಲಿಂದ ಹೋದ್ಮೇಲೆ ಮತ್ತೆ ಮನೆ ಏನಾರ ರಿಪೇರಿ ಕೆಲಸ ಶುರು ಮಾಡಿದ್ರೆ ಆಗಿದೆ ಮಾರಿ ಹಬ್ಬ. ಬಾಣ ಈಗ ಹೆಣ್ಣಿನ ಕಡೆಯವ್ರು ಬಂದು ಮನೆ ಇಷ್ಟ ಆಗಿಲ್ಲ ಅಂದ್ರೆ ಏನಣ್ಣ ಮಾಡೋದು? ನಮ್ಮ ಮನೇಲಿ ಯಾರು ಇಷ್ಟಪಡ್ತಾರೋ ಅವರೇ ಮನೆ ಬಂದ್ರೆ ಸಾಕು ಬಿಡು ಮೈ. ಆಯ್ ಚಿದಂಬರ, ಕಾತ್ಯಾಯನಿ, ಯಾರಿದ್ದೀರ ಒಳಗೆ? ಆಯ್ ಬರ್ರ ಈಚೆ, ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬರ್ರಿ. ಯಾವನ ಅವನು? ಏಯ್, ನಮ್ಮನೆ ಬಾಗ್ಲತ್ರ ಯಾಕೋ ಬಂದಿದ್ಯಾ ನೀನು? ನಿನ್ ಮಕ್ಳಿಗೆ ಹೇಳ್ ಕಳ್ಸಿದ್ರ ಮನೆ ರಿಪೇರಿ ಮಾಡೋದಕ್ಕೆ ಒಪ್ಪಿಗೆ ತಗೊಂಬ ಅಂತ? ನೋಡು, ನೀನ್ ತಿಪ್ಪರ್ಲಾಗ ಹಾಕಿದ್ರು ಒಪ್ಪಿಗೆ ಕೊಡಲ್ಲ. ಹೋಗೋ ಇಲ್ಲಿಂದ. ಏಯ್, ಕುಡ್ಕೊಂಡ್ ಬಂದಿದ್ದೇನಾ? ಹೋಗ ಇಲ್ಲಿಂದ ಆಚೆ. ಏನ್ ಧ್ವನಿ ಆಡಿಸ್ತಾ ಇದ್ದೀರಲ್ಲ? ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೇ ನಿಮ್ಮಿಬ್ಬರಿಗೂ ಇಲ್ಲ. ಅಂಥದ್ರಲ್ಲಿ ನನ್ನ ಮಕ್ಕಳಿಗೆ ಆವಾಜ್ ಹಾಕ್ಬಿಟ್ಟು ಹೋಗ್ತೀರಾ? ನಟರಾಜ, ನಾಟ್ಯ ಆಡಿಸ್ಬಿಡ್ತೀನಿ, ನಾಟ್ಯ. ಏನಣ್ಣ ನೀನು ಇನ್ನೂ ಒಂದ್ ಕತೆ ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ? ಕುತ್ಕೇಳ್ದ ಆಚೆ ತರು. ಏಯ್, ಹೋಗ ಹೋಗ. ನನ್ ಮೈ ಮುಟ್ತೀಯ? ಬಾ ಬಾ, ನೋಡ್ ಸರ್ಚ